ಎರಡು ಕೈ ಎರಡು ಕಾಲು ಭಗವಂತ ಕೊಟ್ಟಿದ್ದಾನೆ, ಸುಮ್ಮನೆನಾ ಅದು? ಈ ಕೈನೇ ರೀ ವಿಧಾನಸೌಧನ ಸೃಷ್ಟಿ ಮಾಡಿ, ಈ ಕೈಗಳೇನೆ ಈ ಭೂಮಿನ ಸೃಷ್ಟಿ ಮಾಡಿದ್ದು, ಈ ಕೈಗಳೇನೆ ರೀ ಈ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದು. ಈ ಕೈಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯೇನ್ರಿ? 6 ಕೋಟಿ ಜನಕ್ಕೆ ಎಷ್ಟು ಕೈಗಳಿರ್ಬೋದು ಅಂತ ಲೆಕ್ಕ ಮಾಡಿ ನೋಡ್ರಿ. ಆ ಕೈಗಳನ್ನ ಒಳ್ಳೇದಕ್ಕೆ ಉಪಯೋಗಿಸ್ರಿ, ಯಾವತ್ತೂ ಕಷ್ಟ ಬರೋದಿಲ್ಲ ರೀ ನಮ್ಗೆ. ತೀವುಟ್ಗೆ ಇಟ್ಕೊಂಡು ನಡೆದಿದ್ದ ಕಾಲ ಇದೆ. ಕರೆಂಟ್ ಇಲ್ಲ ಅಂದ್ರೆ ತೀವುಟ್ಗೆ ಸುರಹೊನ್ನೆದು ಬೆಳಕಿನಲ್ಲಿ ಬಾಳಲ್ವ ನಾವು? ಕಣ್ಣು ಕುರುಡಾಗ್ತಾ ಇರ್ಲಿಲ್ಲ ಅವಾಗ. ಈಗ ಅದು LED ಅದು ಇದು ಪಾಪ ಅದು ಟೆಕ್ನಾಲಜಿನ, ಅದ್ರ ಬಗ್ಗೆ ತುಂಬ ಹೆಲ್ಪ್ ಆಗುತ್ತಣ್ಣ. ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಾ? ಇಲ್ಲ ಅಣ್ಣ, ಸಿಗ್ತಾ ಇಲ್ಲ. ಮುಂಚೆ ನಿಮಗೆ ಈಸಿಯಾಗಿ ಸಿಗ್ತಾ ಇತ್ತು, ಈಸಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ರಿ. ಈಸಿಯಾಗಿ ಏನು ಮಾಡ್ತಾರಲ್ಲ, ಕಷ್ಟಪಡ್ತಾ ಇದ್ರಿ. ಬಟ್ ಹೆಂಗೆ ಈ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ಇವಾಗ? ಬಿಸ್ನೆಸ್ ಎಲ್ಲ ಬಿದ್ದೋಗೈತಣ್ಣ ಇವಾಗ. ಬಾಡಿಗೆಗಳು ಇಲ್ಲ. ಗ್ಯಾಸ್ ರೇಟ್ ನೋಡಿದ್ರೆ 100 ರೂಪಾಯಿ, 100 ರೂಪಾಯಿಗೆ ಗ್ಯಾಸ್ ಹಾಕ್ಸಿ 100 ರೂಪಾಯಿ ಬಾಡಿಗೆ ಹೊಡೆಯೋಕೆ ಆಗ್ತಿಲ್ಲ ನಮ್ಮ ಕಲ್ಲಿ ಇವಾಗ. ಅವತ್ತಿನ ಕಾಲದಲ್ಲಿ ನಾವು ಇಲ್ಲಿಂದ ನೆನ್ಮಂಗ್ಳಕ್ಕೆ ನಡ್ಕೊಂಡು ಹೋಗ್ಬೇಕಾಯ್ತು. ಒಂದು ಆಟಕ್ಕೆ 500 ರೂಪಾಯಿ ಕೇಳೋರು. ಓಕೆ, ಏನು ಅನುಕೂಲನೂ ಇರಲಿಲ್ಲ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಸೋಲ್ದಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬಂದಾದ್ಮೇಲೆ, ಅಮ್ಮನೂ ವಿನೋದಣ್ಣ ಬಂದಾದ್ಮೇಲೆ ಒಂದು ಬಸ್ಸು ಗೌರ್ಮೆಂಟ್ ಕಡೆಯಿಂದ ಅವರೇ ಸ್ವಂತ ಹೋಗಿ ಸಹಕಾರ, ಯಾರ ಸಹಕಾರ ಅಂತ ತಾಣಿಲ್ಲ, ಅವರೇ ಹೋಗಿ ಖುದ್ದಾಗಿ ಹೋಗಿ ಡಿಪೋ ತಕ್ಕ ಹೋಗಿ, ಪಿಣ್ಯ ಡಿಪೋ 27ನೇ ಡಿಪೋಗೆ ಹೋಗಿ ನಮ್ಮ ಗ್ರಾಮಕ್ಕೆ BMTC ಬಸ್ ಬೇಕೇ ಬೇಕು ಅಂತೇಳಿ ಸ್ಕೂಲ್ ಹುಡುಗರು ಇಲ್ಲಿಂದ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು. ಅಂಥ ಸಂದರ್ಭದಲ್ಲಿ ಖುದ್ದಾಗಿ ಅವರೇ ಹೋಗಿ ಒಂದು BMTC ಬಸ್ ಹಾಕ್ತರು. ಅವ್ರ ಮನಸ್ಸು ಬಂದಿದೆಯಲ್ಲ ಸರ್, ಅವರಿಗೆ ಕೊಡಬೇಕು ಅವರಿಗೆ ಅಂತೇಳಿ, ಅದು ಇರೋದು. ನಾನು ಯಾವಾಗಲೂ ನಿಮ್ಮ ಭೇಟಿ ಆದಾಗ ಫಸ್ಟ್ ಕೇಳೋದಿದೆ. ಯಾಕೆಂದರೆ ಒಬ್ಬ ರಾಜಕೀಯದವ್ರಿಗಾದರೆ ಅಟ್ಲೀಸ್ಟ್ ರಾಜಕೀಯ ಲಾಭ ಇರುತ್ತೆ, ಒಬ್ಬ ಸಿನಿಮಾ ನಟನಿಗಾಗಿ ಪ್ರಚಾರದಾರ ಇರುತ್ತೆ. ನೀವು ಸಿನಿಮಾನೂ ಮಾಡ್ತಿಲ್ಲ, ನಿಮ್ಮ ಪಾಡಿ ನೀವು ಯಾವುದೋ ಒಂದು ನಿಮ್ಮ ಜಮೀನಲ್ಲಿ ಕಷ್ಟಪಟ್ಟು ನೀವು ಬೆಳ್ಕೊಂಡು ನೀವು ತಿನ್ಕೊಂಡು ರೈತರ ಥರ ಸಾಮಾನ್ಯ ರೈತರ ಮಗನ ಥರ ಬದುಕ್ತಾ ಇದ್ದೀರಿ. ಬಟ್ ಇಷ್ಟೊಂದು ಒಳ್ಳೇದು ಮಾಡಬೇಕು ಅನ್ನೋದು ನೀವು, ಅಂದರೆ ನೀವು ಈ ಥರದ ಕೆಲಸಗಳು ಮಾಡ್ತಾನೆ ಇರ್ತೀರ. ನಾನು ಅವಾಗೆಲ್ಲ ಹೇಳೋದಿಷ್ಟೇ, ನಿಮ್ಗೆ ಯಾವುದೇ ರೀತಿ ಲಾಭ ಇಲ್ದಿದ್ರು ಈ ರೀತಿ ಒಂದು ಮನಸ್ಸಿದೆಯಲ್ಲ, ಇದು ದೊಡ್ಡ ಮನಸ್ಸು. ತುಂಬ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅವರು ಇವರು ಎಲ್ಲ ಇದ್ದಿದ್ರೆ ಬಹುಶಃ ನಾನು ಕೆಟ್ಟ ಸ್ವಾರ್ಥಿ ಆಗಿಬಿಡ್ತಾ ಇದ್ದೆ, ನನಗೆ ಗೊತ್ತಿಲ್ಲ. ಭಗವಂತ ನಿನ್ನ ತಾಯಿ ಇದ್ದರೆ ತಾಯಿ ಮುದ್ದಲ್ಲೇ ಇರ್ತೀಯಾ, ಸ್ವಲ್ಪ ನಿನ್ನ ತಾಯಿನ ಹಿಂಗೆ ಸರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸರಿಸಿದಾಗ ನನಗೆ ಏನೂ ಕಾಣಲಿಲ್ಲ. ಗುರು, ನಿಮ್ಮಮ್ಮ ತೀರ್ಕೊಂಡ್ಬಿಟ್ರು, ಭಾರಿ ನೋವಾಗತ್ತಲ್ಲ ಗುರು ಅಂತ ಕೇಳಿರುವಂಥ ಮಾತುಗಳು ಅವರೆಲ್ಲರೂ ಬಹುಶಃ ನನ್ನ ಅಣ್ಣ ತಮ್ಮಂದಿರೇ ಅನಿಸ್ಬಿಡ್ತು. ಆ ಭಾವನೆಯಲ್ಲಿ ನನಗೆ ಎಲ್ಲ ಮರ್ತೋಗಿ ಬಿಟ್ಟರೆ ಇನ್ಯಾರಿದ್ದಾರೆ, ಇವರೇ ನನಗೆ, ಬೇರೆ ಯಾರೂ ಗತಿ ಇಲ್ಲ, ಒಬ್ಬನೇ ನಾನು, ಇವರೇ ನನ್ನ ಗತಿ. ನನ್ನ ಅಂತಿಮ ಸಂಸ್ಕಾರನೂ ಅವರೇ ಮಾಡ್ತಾರೆ, ನನ್ನ ನಂಬಿಕೆ ನನಗಿದೆ. ಸಾಕು, ನನಗೇನೂ ಬೇಕಾಗಿಲ್ಲ, ಅಷ್ಟೇ. ಮತ್ತು ಅಂದರೆ ಈಗ ಇದನ್ನೆಲ್ಲ ಏನು ಅನಿಸುತ್ತೆ ಅಣ್ಣ? ಈಗ ಈ ಯುದ್ಧದಿಂದ ಇಷ್ಟೆಲ್ಲ LPG ತುಂಬ ನೋವಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಪ್ರಪಂಚದ ಯಾವುದೇ ದೇಶ ಎಷ್ಟೇ ಬಲಿಷ್ಠವಾಗಿರ್ಬೋದು, ಏನಾದರೂ ಇರ್ಬೋದು, ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಇವೆಲ್ಲ ಮನುಷ್ಯರು ಅಂತ ಭಾವನೆ ತೊಗೊಂಡ್ಬಿಡ್ರಿ. ಒಂದು ವ್ಯಾಪಾರ, ಅವರೊಂದು ವ್ಯಾಪಾರ ಇಟ್ಟಿದ್ದಾರೆ, ನಿನಗೆ ಎಷ್ಟರಲ್ಲಿ ಮಾಡಬೇಕು ನೀನು ಅಷ್ಟರಲ್ಲಿ ಮಾಡ್ಕೊ. ನಿನ್ಗೆ ಯಾವ ದೇವರು ಕಮ್ಮಿ ಮಾಡಿದ್ದಾನೆ? ನೀನು ಮುಟ್ಟಿರುವಂಥ ಒಂದೇ ಒಂದು ಹೆಜ್ಜೆಗೆ ಇವತ್ತು ಎಲ್ಲೋ ಇರುವಂಥ ಭಾರತ ದೇಶಕ್ಕೆ ಕೂಡ LPG ಸಿಲಿಂಡರ್ಸು ಕಷ್ಟ ಇದೆ. ಸಿಗ್ತದೆ ಅಂತ ಹೇಳ್ತಾರೆ, ನಾವು ಅದನ್ನು ಅಲುಗಳಿಲ್ಲ, ಸಿಗಲ್ಲ ಅಂತೇಳಿ. ಈಗ ನನ್ನಂಥವನಿಗೆ ಇನ್ಫ್ಲೂಯೆನ್ಸ್ ಇರೋವನಿಗೆ 2800 ರೂಪಾಯಿ ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಆಗ್ತಾಯಿದೆ. ಬಟ್ ನಾನು ಗ್ಯಾಸ್ ತೊಗೊಳ್ತಾ ಇಲ್ಲ, ಬಲವಂತ ಮಾಡಿ ಸೌದೆಯಲ್ಲಿ ಅಡುಗೆ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಜನಕ್ಕಿಲ್ದಿರುವಂಥ ಇದು ನಾವು ಅದೇ ಸೌದೆನಲ್ಲಿ ಮಾಡೋಣ, ಕಣ್ಣುರಿಸ್ಕೊಳ್ಳೋಣ, ಪರವಾಗಿಲ್ಲ, ತೊಂದರೆ ಇಲ್ಲ. ದೇವ್ರು ಕೊಟ್ಟಿರೋದು ಕಷ್ಟ, ನಾವು ಅದನ್ನ ಅನುಭವಿಸ್ಬೇಕು. ಒಂದೇ ಊಟ ಮಾಡಿರಿ, ಹೇಳಿದೆ ಅನ್ನ ಬೇಯಿಸ್ಕೊಳ್ರಿ, ಅನ್ನಕ್ಕೆ ನೀವು ಪುಳಿಯೋಗರೆ ಹಾಕ್ರಿ, ಇನ್ನೊಂದು ಹಾಕ್ರಿ, ಗೊಜ್ಜು ಮಾಡ್ಕೊಂಡು ಕಲಿಸ್ಕೊಂಡು ತಿನ್ನಿರಿ. ಏನೂ ಇಲ್ವಾ ಭಗವಂತ, ಅನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಿರಿ ಅಂತ ನನ್ನ ತಾಯಿಯವರು ಹೇಳಿದ್ದಾರೆ. ಸಾಕು, ಅಷ್ಟೇ. ಇಷ್ಟು ಕಾಲ ಎಲ್ಲ ಊಟ ಮಾಡಿದ್ದೀವಿ, ಬದುಕಬೇಕು ತಾನೆ, ಬದುಕಕ್ಕೋಸ್ಕರ ಅಷ್ಟೇ ಊಟ ಮಾಡೋಣ. ಬದುಕಕ್ಕೋಸ್ಕರ ಚಿಕನ್ ಬಿರಿಯಾನಿ, ತಂದೂರಿ ಅದೆಲ್ಲ ತಿನ್ನಬೇಕು ಅಂತೇನೂ ಇಲ್ಲ. ಒಳ್ಳೆ ರಾಗಿ ಅಂಬ್ಲಿ ತಂಗಳು ಕೊಡೋದು ತಪ್ಪೇ ಇಲ್ಲಪ್ಪ. ತುಂಬ ಕಾಲ ಬಾಳ್ತೀವಿ. ನಮ್ಮ ಹಿರೀಕರೆಲ್ಲ 100 ವರ್ಷ ಬಾಳಿದ್ರು ಅಂತ ಹೇಳಿದ್ರೆ ತಂದೂರಿ ಅದು ಇದು ತಿಂದು ಬಾಳಲಿಲ್ಲ ಅವರು. ಅಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಯೋಚನೆ ಮಾಡಬೇಡಿ, ಯಾವುದೇ ಸರ್ಕಾರದ ವಿರುದ್ಧನೋ ಯಾವುದ್ರ ವಿರುದ್ಧನೋ ಯಾರೂ ಘೋಷಣೆಗೆ ಹೋಗಬೇಡಿ. ಸಮಾಧಾನದಿಂದ, ಮಹಾತ್ಮ ಗಾಂಧಿಯವ್ರು ಹೇಳಿರ್ತಾರೆ, ಸಮಾಧಾನದಿಂದ ಹೋದಾಗ ಎಲ್ಲನೂ ಸರಿ ಹೋಗುತ್ತೆ. 2 ಕೈ 2 ಕಾಲು ಭಗವಂತ ಕೊಟ್ಟಿದ್ದಾನೆ, ಸುಮ್ಮನೆನಾ ಅದು? ಈ ಕೈನೇ ರೀ ವಿಧಾನಸೌಧನ ಸೃಷ್ಟಿ ಮಾಡಿದ್ದು, ಈ ಕೈಗಳೇನೆ ಈ ಭೂಮಿನ ಸೃಷ್ಟಿ ಮಾಡಿದ್ದು, ಈ ಕೈಗಳೇನೇ ರೀ ಈ ಗಿಡ ಮರಗಳನ್ನೆಲ್ಲ ಬೆಳೆಸಿದ್ದು. ಈ ಕೈಗಳಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯೇನ್ರಿ? 6 ಕೋಟಿ ಜನಕ್ಕೆ ಎಷ್ಟು ಕೈಗಳಿರ್ಬೋದು ಅಂತ ಲೆಕ್ಕ ಮಾಡಿ ನೋಡ್ರಿ. ಆ ಕೈಗಳನ್ನ ಒಳ್ಳೇದಕ್ಕೆ ಉಪಯೋಗಿಸ್ರಿ, ಯಾವತ್ತೂ ಕಷ್ಟ ಬರೋದಿಲ್ಲ ರೀ ನಮಗೆ.
ತೀವುಟಿಗೆ ಇಟ್ಕೊಂಡು ನಡೆದಿದ್ದ ಕಾಲ ಇದೆ. ಕರೆಂಟ್ ಇಲ್ಲ ಅಂದರೆ ತೀವುಟಿಗೆ ಸುರ ಹೊನ್ನೆದು ಬೆಳಕಿನಲ್ಲಿ ಬಾಳಲ್ವ ನಾವು, ಕಣ್ಣು ಕುರುಡಾಗ್ತಾ ಇರಲಿಲ್ಲ ಅವಾಗ. ಈಗ ಅದು LED ಅದು ಇದು ಪಾಪ ಅದು ಟೆಕ್ನಾಲಜಿನ, ಅದ್ರ ಬಗ್ಗೆ ಬೇಜಾರು ಮಾಡ್ಕೊತಾ ಇಲ್ಲ. ಲ್ಯಾಂಪು ಲ್ಯಾಂಪ್ ಇಟ್ಕೊಂಡು ಎಲ್ಲ ಆಫ್ ಮಾಡಿಬಿಟ್ಟು ಆ ಲ್ಯಾಂಪ್ನ ಸ್ವಲ್ಪ ನೋಡ್ಬಿಟ್ಟು ಮಲ್ಕೊಳ್ರಿ, ಕಣ್ಣು ಇಂಪ್ರೂವ್ ಆಗುತ್ತೆ, IQ ಚೆನ್ನಾಗಾಗುತ್ತೆ ನಿಮಗೆ. ನೆಕ್ಸ್ಟ್ ಜನ್ರೇಷನ್ ಅದನ್ನ ಫಾಲೋ ಮಾಡಿರಿ. ದಟ್ ಈಸ್ ಅನ್ ಓಲ್ಡ್ ಸ್ಟೈಲ್ ಅಂತ ದಯವಿಟ್ಟು ತಿಳ್ಕೊಂಬೇಡಿ. ಓಲ್ಡ್ ಸ್ಟೈಲ್ ಇಸ್ ದ ಗೋಲ್ಡನ್ ಸ್ಟೈಲ್. ನಿಮ್ಮೆಲ್ರಿಗೂ ದೇವರು ಯಾವುದು ನಮಗೆ ಕಷ್ಟ ಕೊಡೋದು ಬೇಡ. ಸರ್ಕಾರ ಆದಷ್ಟು ಇಂಥ ಪರಿಸ್ಥಿತಿ ಬಂದಾಗ ಟ್ಯಾಕ್ಸ್ ನಾವು ಹಾಕ್ತೀವಿ, ಶ್ರೀಮಂತ ಕಟ್ತಾನೆ, ಬಡವನ ಕಷ್ಟ ಆಗುತ್ತೆ. ಅದು ಎಲ್ಲಿ ಯಾವ ರೀತಿ ನೋಡಿ ಮ್ಯಾಚ್ ಮಾಡ್ತಿರೋ ಮಾಡಿರಿ. ಇತ್ತೀಚೆಗೆ ನೀವು ಮಾಡಿರ್ತಕ್ಕಂಥ ಇದು ಪಾಪ ಈ ಭಾಗ್ಯಗಳು ಯಾರೇನಾದರೂ ಹೇಳ್ಬೋದು, ತುಂಬ ಕಷ್ಟದಲ್ಲಿ ಕರೋನಾ ನಂತರ ಆ ಭಾಗ್ಯಗಳು ಎಷ್ಟೋ ಜನಕ್ಕೆ ಸಹಕಾರ ಆಗಿದೆ. ಅದು ಆ ಭಾಗ್ಯದಲ್ಲಿ ಮಣ್ಣೇನು ಹಾಕಿಕೊಟ್ಟಿಲ್ಲ, ಅಕ್ಕಿನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಕಲ್ಲಿದ್ದರೂ ಅದನ್ನು ಜಾಲಿಸ್ಕೊಂಡು ನಾವು ಊಟ ಮಾಡಿ ಅಭ್ಯಾಸ ಮಾಡಿದ್ದೀವಿ. ಸೊ ಯಾವ ಸರ್ಕಾರ ಯಾವ ಪಾಲಿಸಿ ಮಾಡಿದ್ರು ಅದ್ರ ಬಗ್ಗೆ ಬೇಜಾರು ಮಾಡಿ, ಬಡವ್ರಿಗೋಸ್ಕರ ಪ್ರೀತಿಯಿಂದ ಬಡವ್ರನ್ನ ಯಾವಾಗಲೂ ಗಮನಿಸ್ರಿ. ಯಾವತ್ತೂ ಯಾವುದೇ ಸರ್ಕಾರ ಬರಲಿ ನಾವು ಇನ್ನೇನೂ ಕೊಡಲ್ಲ ಅಂತ ಮಾತ್ರ ಬಡವ್ರಿಗೆ ಯಾವತ್ತೂ ಯಾರೂ ಹೇಳಬೇಡ್ರಿ. ಅವ್ರು ಕೇಳಲಿಲ್ಲ ಅಂತಲೂ ಸುಮ್ಮನೆ ಆಗಬೇಡ್ರಿ. ಯಾರೂ ಕೇಳಲ್ಲ. ಅಟ್ಲೀಸ್ಟ್ ನಿಮ್ಮ ಸ್ವಾಭಿಮಾನ ಇರುತ್ತೆ. ಎಳೆ ಮಗು ಆದರೆ ಅಳತ್ತೆ, ದೊಡ್ಡವ್ರು ಅಳಲ್ಲ, ರಕ್ತ ಸುರಿಸ್ಕೋತಾರೆ ಹೃದಯದಲ್ಲಿ. ಸ್ವಾಭಿಮಾನಕ್ಕೆ ಸತ್ತೇ ಹೋಗ್ಬಿಡ್ತಾರೆ ರೀ. ಅದೆಲ್ಲ ನಾವು ಅದಕ್ಕೂ ಕಾಯಬಾರ್ದು. ರಾಜಕೀಯ ಇದ್ದೇ ಇದೆ, ಅದು ನೀವು ಚೆನ್ನಾಗಾಗಲಿ, ನೀವು ದುಡ್ಡು ಮಾಡಿರಿ. ಆದರೆ ಈ ಜನಗಳು ಒಟ್ಟು ತುಂಬ ದುಡ್ಡು ಮಾಡಿ ಕಾಸು ಮಾಡಿ ಚೆನ್ನಾಗಾದರೆ ಸಿನಿಮಾ ರಂಗ ಚೆನ್ನಾಗಾಗತ್ತೆ, ಟ್ಯಾಕ್ಸು ಚೆನ್ನಾಗಿ ಬರುತ್ತೆ. ಈಗ ಮದ್ಯಪಾನ ಏನೋ ಇರುತ್ತೆ, ಅದನ್ನು ಕೊಡಬೇಕಾದ್ರೆ ಅವ್ರಿಗೆ ಆದಾಯ ಬಂದರೆ ತಾನೇ ಅದನ್ನು ಕೊಡೋಕ್ಕೆ ಸಾಧ್ಯ. ಅಷ್ಟನ್ನು ನೀವು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ರಿ. ನೀವು ನಡೆಸಿದ್ರೆ ಎಲ್ಲ ಅನುಭವಿಸ್ತರು. ವಿನೋದ್ ರಾಜ್ ಇಲ್ಲಿ ಅಲ್ಪ ಮಾತ್ರಕ್ಕೆ ಮಾತಾಡೋಕ್ಕೆ ಸಾಧ್ಯ. ನಿಮ್ಗೆ ಎಷ್ಟು ಸರಿ ಅನ್ನಿಸ್ತದೋ ಅಷ್ಟು ತಗೊಳ್ರಿ. ದೇವರು ಒಳ್ಳೇದು ಮಾಡಿ. ಪ್ರೀತಿಸ್ರಿ, ಎಲ್ಲರನ್ನೂ ಪ್ರೀತಿಸ್ರಿ. ಜೈ ಭೀಮ್. ರಾಜ್ಕುಮಾರ್ಗೆ, ಲೀಲಾವತಿ ಅಮ್ಮನಿಗೆ. ಈ ಉದ್ದೇಶ ಏನೂ ಇಲ್ಲ. ಹೆಸರು ತಗೊಬೇಕು ಅಂತ ಮಂಜುನಾಥ್ ನನಗೂ ಇಲ್ಲ. ಸರ್ಕಾರಕ್ಕೆ ವಿರೋಧವಾಗಿ ಎಂದಿಗೂ ಇಲ್ಲ. ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರ ಜೊತೆ NGO ಆಗಿ ಕೆಲಸ ಮಾಡಬೇಕು ಅಂತಲೇ ನನ್ನ ತಾಯಿಯವರು ನಾನು ಆಸೆ ಪಟ್ಟಿದ್ದೆ. ತುಂಬ ಕಷ್ಟಗಳಿದೆ, ಸರ್ಕಾರದ ಪರಿಸ್ಥಿತಿನೂ ಕಷ್ಟದಲ್ಲಿದೆ. ಆ ಸರ್ಕಾರಕ್ಕೂ ನಾವು ಸ್ಪಂದಿಸ್ತೀವಿ, ಜನಗಳಿಗೂ ನಾವು ಸ್ಪಂದಿಸ್ತೀವಿ. ನಮ್ಮ ನೆಲಮಂಗಲ ಅನ್ನುವಂಥ ಪ್ರೀತಿ ಮೇಲೆ ನಾನು ಆಟೋದವ್ರ ಮೇಲೆ ನನ್ನ ತಾಯಿಯವರಿಗೆ ಸಪ್ರೇಟಾದ ಒಂದು ಅಭಿಮಾನ ಇದೆ. ಆಟೋ ರಾಜ ಶಂಕರ್ನಾಗ್ ಅವ್ರು ಮಾಡಿದಾಗ ನನ್ನ ತಾಯಿಯವ್ರನ್ನ ತುಂಬ ಪ್ರೀತಿಯಿಂದ ಆಟೋದವ್ರು ಗಮನಿಸಿದ್ದಾರೆ. ಆ ಕಾಲಕ್ಕೂ ಮಧ್ಯದಲ್ಲಿ ಅವರು ಕಾಸು ಉಳಿಸ್ಕೋಬೇಕು ಅಂತ ಅವ್ರಿಗೆ ಸಿಗೋ ಕಮ್ಮಿ ಸಂಭಾವನೆಯಲ್ಲಿ ಟ್ರೈನ್ ಟಿಕೆಟು ಪ್ಲೇನ್ ಟಿಕೆಟ್ನ ಉಳಿಸ್ಕೊಂಡು ಆಟೋದಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಮೆಡ್ರಾಸಿಗೆ ಬಂದು ತಲುಪಿದ್ದಾರೆ ನನ್ನ ತಾಯಿಯವರು. ಆ ಉಳಿದಿರೋ ದುಡ್ಡಿಂದ ಏನಿದೆಯೋ ಆ ಋಣ ಆದರೂ ನಾವು ಸ್ವಲ್ಪ ಮಟ್ಟಿಗೆ ತೀರ್ಸ್ಕೋಬೇಕು ಅನ್ನೋಂಥ ದೇವರಾಣೆಗಳ ಆಸೆ ಮೇಲೆ ಮಾಡ್ತಾಯಿದ್ರು. ಯಾವ ಇದನ್ನೂ ಇಲ್ಲ, ಇಲ್ಲಿ ಹೆಸರು ಗಳಿಸ್ಕೋಬೇಕು ಅಂತ ಏನೂ ಇಲ್ಲ. ಈ ಪರಿಸ್ಥಿತಿನಲ್ಲಿ ನಾವು ಪ್ರತಿಯೊಬ್ಬರು ಸ್ಪಂದಿಸಬೇಕು. ಎಲ್ಲ ಅಣ್ಣ ತಮ್ಮಂದ್ರೇ ರೋಡಲ್ಲಿ ಬಿದ್ದೋದ್ರೆ ಫಸ್ಟ್ ಬಂದು ಎತ್ತೋನು ಆಟೋದವನೇ. ಅದರಿಂದ ಅದು ಮುಖ್ಯ. ನಾವು ಆ ಗೌರವ ನಾವು ಕೊಡಲೇಬೇಕು. ಆ ಪ್ರೀತಿ ಯಾವಾಗಲೂ ಇರುತ್ತೆ. ನಾನು ಅನ್ಕೊತಾ ಇರೋದು ಇದು ಫಸ್ಟ್ ಬ್ಯಾಚು ಕದನ ವಿರಾಮ 15 ದಿವಸಕ್ಕೆ ಮಾತ್ರ ಈಗ ಇದೆ. ಅದು ಇದರಲ್ಲೂ ಲೆಬನಾನ್ ಮೇಲೆ ಸ್ವಲ್ಪ ಏರ್ ಸ್ಟ್ರೈಕ್ಸ್ ನಡೀತಾ ಇದೆ. ಸ್ವಲ್ಪ ಅದು ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದೆ. ಅದು ಕಟ್-ಡೌನ್ ಆದರೆ ನಮ್ಮೆಲ್ರಿಗೂ ಒಳ್ಳೆಯದು. ಆಗಲಿಲ್ಲ ಅಂದರೂ ಕೂಡ ಶತಾಯ ನಾವು ನಿಂತ್ಕೊತೀವಿ ಜನರ ಜೊತೆಲಿ. ಅಟ್ಲೀಸ್ಟ್ 20 ಡೇಸ್ಗೆ ಅಥವಾ 30 ಡೇಸ್ಗಾದರೂ ಒಂದು ಬ್ಯಾಚ್ ಇದನ್ನು ನಾವು ಹಂಚೋಕ್ಕೆ ಪ್ರಯತ್ನ ಪಡ್ತೀವಿ. ಜೈ ಭೀಮ್.